ವಿಡಿಯೋ ಉತ್ತರ ಕೊಟ್ಟಿಲ್ಲ ಆಯ್ತಾ ಅಭಿಷೇಕ್ ಸರ್ ನಾವು ಅರ್ಜಿ ಕೊಡ್ಬೇಕು ಸರ್ ಗ್ರಾಮಸ್ಥರ ಕಡೆಯಿಂದ ಕಡೆಯಿಂದ ಅರ್ಜಿ ಕೊಡ್ಬೇಕು ಮೀಟಿಂಗ್ ಕರಿಬೇಕಾಯ್ತು ಅವತ್ತು ಯಾರು ಮೀಟಿಂಗ್ ಕರೀಲ್ಲ ದುಡ್ಡು ಸಭೆ ಕರೀರಿ ಯಾವ್ದಾದ್ರು ದುಡ್ಡು ಸಭೆ ಕರೀರಿ ಸರ್ ಅವತ್ತೇ ಹರಾಜ್ ಪ್ರಕ್ರಿಯೆ ಮುಂಚೆ ನಾವು ಅರ್ಜಿ ಕೊಡ್ವಲ್ಲ ಹರಾಜ್ ಪ್ರಕ್ರಿಯೆ ಮುಂಚೆ ಅರ್ಜಿ ಕೊಡ್ವಲ್ಲ ಕರಿಬೇಕಾಯ್ತಲ್ಲ ದುಡ್ಡು ಸಭೆ ಕರಿಬೇಕಾ ಯಾರು ತಗೊಂಡು ಯಾರೊಬ್ಬ ದುಡ್ಡು ಸಭೆ ಕರಿಬೇಕಾಗಿತ್ತು ನೀವು ಅದೊಂದೇ ಹರಾಜಾಗಿದ್ದು ಯಾವತ್ತು ಹರಾಜ್ ಪ್ರಕ್ರಿಯೆ ಮಾಡಿದ್ದು ಯಾವತ್ತು ಅರ್ಜಿ ಬಂದಿದ್ದು ಯಾವತ್ತು ಅಸಲು ಅರ್ಜಿ 14ನೇ ತಾರೀಕು ಎಷ್ಟು ದಿನ ಆಯ್ತು ಯಾಕೆ ಮೀಟಿಂಗ್ ಕರೆದಿಲ್ಲ ಏನ್ ಮಾಡಿದ್ದೀರಿ ಸರ್ ಏನ್ ಮಾಡಿದ್ದೀರಿ ಸರ್ ಎಲ್ಲ ಇದೆ ಅರ್ಜಿ ಬಂದಿರೋದು 14ನೇ ತಾರೀಕು 20ನೇ ತಾರೀಕು ಹರಾಜ್ ಪ್ರಕ್ರಿಯೆ ನೀವು ಇವತ್ತು ಕರೀತೀರಿ ಮೀಟಿಂಗ್ ರೂಲ್ಸ್ ಏನಿದೆ ಸರ್ ರೂಲ್ಸ್ ಏನಿದೆ ನಾವೇನು ಹರಾಜ್ ಪ್ರಕ್ರಿಯೆ ಆಗಿದೆ ಬುಕ್ಕಲ್ಲಿ ರೆಕಾರ್ಡ್ ಆಗಿದೆ ಎಷ್ಟೋ ಚೌಡೇಗೌಡ ಪ್ರಿಯಪ್ಪ ಆಗಿದ್ದಾರೆ ಅವರು ದುಡ್ಡು ಕಟ್ಟಿದ್ದಾರೆ ದುಡ್ಡು ಕಟ್ಟಿದ್ದಾರೆ ದಯವಿಟ್ಟು ಏನ್ ಮಾಡ್ಕೊಡಿ ನಿಮ್ದು ಕಂಡೀಷನ್ ರೂಲ್ಸ್ ಏನಿದೆ ಹೇಳಿದ್ವಿ ಸರ್ ಇದು ಗೊಂದಲ ಮೌಲ್ಯ ಬಿಟ್ಟು ಟೆಂಡರ್ ಮಾಡಿ ಅಂತ ಅವತ್ತು ಹೇಳಿದ್ವಿ ಅವತ್ತೇ ಮಾಡಿಲ್ಲ ಅವತ್ತು ಹರಾಜ ಬೇಕಾದ್ರೆ ಕೊಟ್ಟಿದ್ವಿ ಅವತ್ತು ಹರಾಜ ಬೇಕಾದ್ರೆ ಯಾರು ಈಗ ಆ ಅರ್ಜಿಗಳ ಲೆಟರ್ ಮಾಡಿ ನೀವು ನಿಮ್ಮ ವೈಯಕ್ತಿಕ ಏನೋ ನೀವು ಅವತ್ತೇ ಕಂಡೀಷನ್ ಆಗಿ ರೆಸಿಪಿ ನಾವು ಹಾಕಲ್ಲ ಅಂದ್ರೆ ಸರಿಗಿತ್ತು ನಿಮ್ದು ನಾವು ನೀವು ಕೇಳಿದ್ವಿ ನಾಳೆ ಒಂದು ಇಸ್ಕಳಿ ಅಂತ ಹೇಳಿದ್ವಿ ನೀವು ನಾಳೆ ಒಂದು ಇಸ್ಕಳಿ ರಸೀದಿ 7,000 ರೂಪಾಯಿ ರಸೀದಿ ನಾಳೆ ಇಸ್ಕಳಿ ಅಂತ ಹೇಳಿದ್ರು ನೀವು ಆಸ್ ಎ ವಿಡಿಯೋ ಆಗಿ ಅದನ್ನ ಅರ್ಜಿನೇ ತಗೊಂಡಿದ್ರಿ ಅದನ್ನ ಮಾವನಹಳ್ಳಿ ಬಿಟ್ ಮಾಡ್ತೀವಿ ಇಲ್ಲ ನಾವು ಮಾವನಹಳ್ಳಿ ಸೇರಿಸಲೇಬೇಕು ಮಾಡಲೇಬೇಕು ಅಂತ ಯಾವ ಸದಸ್ಯರು ಹೇಳಿಲ್ಲ ಮಾಡಿದಿರಲ್ಲ ಹರಾಜ್ ಯಾಕೆ ಮಾಡಿದ್ರಿ ಮಾಡಿ ದುಡ್ಡು ಕಳಿಸ್ಕೊಂಡ್ರಿ ನೀವು ಮಾಡಿ ದುಡ್ಡು ಕಳಿಸ್ಕೊಂಡ್ರಿ ಏನ್ ಕಂಡೀಷನ್ ಇದೆ ಆ ಕಂಡೀಷನ್ ಮೇಲೆ ಸಬ್ಜೆಕ್ಟ್ ಕ್ಲೋಸ್ ಮಾಡಿ ಸರ್ ಈಗ ಹರಾಜ್ ಪ್ರಕ್ರಿಯೆ ಮಾಡಂತೆ ನಾವು ಇದಕ್ಕೆ ತಕರಾರೇ ಇಲ್ಲ ನೀವು ಹರಾಜ್ ಪ್ರಕ್ರಿಯೆ ಮಾಡಿ ಅದಕ್ಕೆ ದುಡ್ಡು ಸುಧಾ ಕಂಪ್ಲೀಟ್ ಆಗಿ ಎಷ್ಟಾಗುತ್ತೆ ಅದ್ರ ಸೆಸ್ಸು ಸುಧಾ ಕಟ್ಸ್ಕೊಂಡು 24% ಸೇರುತ್ತೆ ಆ ದುಡ್ಡೆಲ್ಲ ಕಟ್ಸ್ಕೊಂಡಿದ್ದೀವಿ ಆ ದುಡ್ಡು ಯಾಕೆ ಕಟ್ಸ್ಕೊಂಡ್ರಿ ಗ್ರಾಮದಲ್ಲಿ ಪಂಚಾಯತಿ ಪಂಚಾಯತಿ ಮುಂದೆ ಇಲ್ಲಿ ಕ್ಲೋಸ್ ಮಾಡ್ಬೋದು ಸರ್ ಮುಂದೆ ಇಲ್ಲಿ ಕ್ಲೋಸ್ ಮಾಡ್ಬೋದು ಮುಂದೊಂದು ಕಾನ್ಸ್ಟಿಟ್ಯೂಷನ್ ನೀವೇ ಫೇಸ್ ಮಾಡ್ಬೇಕು ಮಾಡಿ ಸರ್ ನೀವು ಆಯ್ತಾ ನಾವು ಹೇಳ್ತಾ ಎಲ್ಲ ಸರ್ ಅವತ್ತು ಮಾಡ್ಬಿಟ್ರಿ ಒಪ್ಪಿಗೆ ಇತ್ತು ನಾವೇನು ಮಾಡಲ್ಲ ನಾವು ಊರಿಗೆ ಇದು ಮಾಡ್ಕೊತೀವಿ ಅನ್ಕೊಂಡು ಇವತ್ತೇನಾಗಿತ್ತು ಡಬಲ್ ಸ್ಟ್ಯಾಂಡ್ ರಾಮಕೃಷ್ಣಾಚಾರ್ಯ ಗೌರವ ಇರಲ್ಲ ನಮ್ದಾಗಿ ಪಂಚಾಯತಿ
ಯಾವ್ದಾ? ಅದನ್ನ ನಮ್ ಕಡೆ ತೋರಿಸ್ಕೊಳ್ಳಿ. ನಾವು ನಾವು ನೋಡ್ತಾ ಇದ್ದೀವಿ ಸ್ವಾಮಿ. ಅವತ್ತು ಯಾಕೆ ಕಳಿಸ್ಕೊಳ್ಬೇಕು? ಬಂಡುಪುರ್ಕ ಒತ್ಕೊಂಡೇ ಮಾಡಿ ಇಲ್ಲೇ ಅವರೇ ಇವರೇ ಸಾಹೇಬ್ರೆ ಬರೆದಿರೋ ಈ ಯಾರ್ಯಾರು ಬುಕ್ಕಲ್ಲಿ ಇರೋದು ಓದಲ್ಲ ಈಗ ಬಳ್ಳೂಪುರ ಇನ್ನೊಂದು ನಮ್ಗೆ ಬಂದೇ ಇಲ್ಲ, ಅರ್ಜಿಗಳು ಬಂದವಲ್ವ, ನೀವು ಪ್ರಸ್ತಾಪ ಮಾಡಿದ್ರೆ ನಾವು ಇದಕ್ಕೆ ಏನು ವಿರೋಧ ಇಲ್ಲ. ನಾವು ಬದ್ಧತೆಯಿಂದ ನಡ್ಕೋಬೇಕಂತವ್ರು. ನಾನು ಯಾವಾಗಲೂ ಮಾತು ತಪ್ಪಲ್ಲ. ನಾವ್ ಹೇಳೋದಿಷ್ಟೇ, ನಾವು ಮೀನ್ ಬಿಡಲ್ಲ ಇದ್ವಿ. ನಾವು ಕೇಳಿದ್ವಿ, ಉತ್ತರ ಸಿಗ್ಲಿಲ್ಲ. ಕೊನೆಗೆ ಮಾವನಹಳ್ಳಿ, ಬಳ್ಳೂಪುರ ಮತ್ತೆ ದಾರಿಪುರ ಮೂರು ಕೆರೆಗಳು ಮಿಕ್ಕೊಂಡ್ಬಿಟ್ರು. ಮಿಕ್ಕಂಡಾಗ ಏನ್ ಮಾಡಿದ್ವಿ, ಎಲ್ಲರೂ ಕೂತ್ಕೊಂಡು ಮಾಡೋಣ ಇದನ್ನ ಮಿನಿಮಮ್ ಬಿಟ್ಟು ಮಾಡ್ಬಿಟ್ಕೋಣ. ಸುಮ್ಮನೆ ಬೇರೆ ಅವ್ರೆಲ್ಲ ಮುಂದಿನ ಫೇಸ್ ಮಾಡಬೇಕಂದ್ರೆ ತೊಂದರೆ ಆಗುತ್ತೆ, ಯಾಕೆ ಮಾಡಿಲ್ಲ ಅದು ಅಂತೆಲ್ಲ ಕೇಳ್ತಾರೆ. ಆಮೇಲೆ ಸಿಂಗಲ್ ಬೀಟ್ ಆಗುತ್ತೆ, ಒಬ್ಬರೇ ಟೆಂಡರ್ ಭಾಗವಹಿಸೋದೊಂದು ತೊಂದರೆ ಆಗಬೇಡ, ಹೆಸರುಗಳು ಬರ್ಸಿ ಎಲ್ಲರೂ ಮಾಡಿ ಅಂತೇಳಿ ಮಾಡಿಸಿದ್ವಿ. ರಂಗಸ್ವಾಮಿ ನಂಜುಂಡ ಎಲ್ಲರೂ ಮಾಡಿದ್ವಿ. ಅವಾಗ ನಾವು ಏನ್ ಹೇಳಿದ್ವಿ, ನಮ್ಮ ಗ್ರಾಮಕ್ಕೆ ಇಟ್ಕೊಂತೀವಿ ಸರ್, ಚೌಡೇಗೌಡ ಅಂತ ನಮ್ಮ ಗ್ರಾಮ ಅಲ್ಲಿ ಇಟ್ಕೊಂಡು ಅವ್ರ ಹತ್ರ ದುಡ್ಡು ಜಾಸ್ತಿ ಎಲ್ಲ ಅವರೇ ಎಲ್ಲ ದುಡ್ಡು ಇಟ್ಕೊಂಡು ಅವ್ರ ಹೆಸರಿಗೆ ಮಾಡಿ ಅಂತೇಳಿ ನಮ್ಮ ಕರಿಯಪ್ಪ ಲಿಂಗಾಯ ಸಮಾಜ ಅವ್ರನ್ನ ಹೆಸರು ನಾವು ಬಿಡ್ಡಿಗೆ ಭಾಗವಹಿಸಿ ಮಾಡಿದ್ವಿ, ಚೌಡೇಗೌಡನು ಭಾಗವಹಿಸಿ ಮಾಡಿದ್ವಿ, ನಂಜುಂಡನು ಭಾಗವಹಿಸಿ ಮಾಡಿದ್ವಿ. 3 ಜನರು ಮಾಡಿ 5,000 ರೂಪಾಯಿ ಇತ್ತು ಗೌರ್ಮೆಂಟ್ ಬಿಟ್ಟು 50,000 ರೂಪಾಯಿ ಬರ್ತಿದ್ವಿ. ನೀವೇ ಎಂಟ್ರಿ ಮಾಡಿದ್ವಿ, ಸಭೆ ಸಮಾರಂಭದ ತೀರ್ಮಾನ ಆಗಿದೆ ಅಂತಲೂ ಬಂದಿದ್ವಿ. ಏನಂದ್ರೆ ಸರ್ ಓಕೆ ಸರ್, ನಿಮಿಷ ನೀವೇ ಬಂದಿದ್ದೀವಿ. ಮುಗಿತಲ್ವಾ ಈ ವಿಷಯ ಬಂದಾಗ ಏನಿತ್ತು, ನಾನು ಊರ್ ಬರೋದು ಕಲ್ಕತ್ತಾ ಇದ್ದೀನಿ, ಕೇಳ್ತೀನಿ ಉದ್ಯೋಗ ಬೆಳೆಯೋಲ್ಲ ಸರ್. ನಾನು ಹೆಚ್ಚಿಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ 5,000 ಇದಿದೆ, ಮೇಲೆ 500 ರೂಪಾಯಿ ಸಾಲ ಕೊಟ್ಟು ನಾವು ಊರು ಬಳಸ್ತಾ ಇದ್ದೀವಿ. ಕಂಡೀಷನ್ಸ್ ಏನು ಅಂದ್ರೆ ಅಲ್ಲಿರೋ ಮೀನು ಏನು ಇಲ್ಲ, ಮುಂದೆ ನೀರು ಬಿಡೋದು ಬೇಡ ಅಂತ ಎಲ್ಲರೂ ಕೇಳ್ಕೊಂಡ್ರಿ. ನಮ್ದು ಅಲ್ವೇ ಇಲ್ಲ, ಇಲ್ಲ ಬಿಡ್ ಪ್ರಕ್ರಿಯೆ ಸ್ಟಾರ್ಟ್ ಆದಾಗ ವಿಚಾರನ ಪ್ರಸ್ತಾಪನೆ ಮಾಡಿಲ್ಲ. ನಾವೇ ಹೇಳಿದ್ವಿ, ನಮ್ ಗ್ರಾಮ ಯಾವುದೇ ಕಾರಣಕ್ಕೂ ನಾವು ಏನು ಮಾತು ಕೊಟ್ಟಿದ್ವಿ ಅದೇ ರೀತಿ ನಡ್ಕೊಳ್ತದೆ. ಆಟೋ ಹುಡುಗ ಒಬ್ಬ ಬಂದ, ಮೊದಲು ಹರಾಜ್ ಮಾಡೋದ್ ಬೇಡ ಅಂತ ದುಡ್ಡನ್ನ ನೀವು ಇಳಿಸ್ಬಿಟ್ಟಿದ್ರಿ. ಇದನ್ನೇ ಸರ್ ಮತ್ತೆ ಗ್ರಾಮಕ್ಕೆ ಆಗ ನೀವಂದ್ರೆ ಇಡೀ ಊರನ್ನೇ ನಾವು ಕೇಳ್ಕೊಂಡಿದೀವಿ, ಎಲ್ಲರೂ ಜನಗಳನ್ನ ದಯವಿಟ್ಟು ಬರೋದ್ ಬೇಡ ಅಂತ. ಮಾತು ಸತ್ಯ. ಗ್ರಾಮಕ್ಕೆ ಕೇಳಿದ್ವಲ್ಲ ಸರ್, ಗ್ರಾಮಕ್ಕೆ ಕಳಿಸ್ತೀವಿ ಕೇಳಿದ್ವಲ್ಲ, ಗ್ರಾಮ ದೊಡ್ಡ ಇಟ್ಕೊಳ್ತೀವಿ, ಜೋಡಿ ಕಳಿಸ್ತೀವಿ ಅಂತ ನೀವೇ ಹೇಳಿದ್ರಲ್ಲ. ಈಗ ಯಾರು ಗ್ರಾಮಕ್ಕೆ ಬೇಡ ಅಂತ ಹೇಳ್ತಾರೆ. ಮತ್ತೆ ಈಗ ಮತ್ತೆ ನೀವು ಹೇಳ್ತಾರೆ ಏನಂದ್ರೆ, ಇವ್ರು ಹೇಳೋದು ಏನಂದ್ರೆ ನೀವೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಇವ್ರು ಡಿಸ್ಕಸ್ ನಾನು ಹೇಳ್ತೇನೆ ಸರ್, ರಿಕ್ವೆಸ್ಟ್ ಮಾಡಿದೆ ಸರ್, ವ್ಯಕ್ತ ರಿಕ್ವೆಸ್ಟ್ ಮಾಡಿದ್ವಿ. ನಾವು ನಮ್ಮ ಗ್ರಾಮದಲ್ಲಿ ಯಾವುದೇ ಕೊಡ್ತಾ ಇಲ್ಲ. ಈಗ ಯಾರೋ ಒಬ್ಬರ ವೈಯಕ್ತಿಕ ದೇವರಿಗೋಸ್ಕರ ಮಾಡ್ತಾರಂತೆ, ಅವ್ರ ವೈಯಕ್ತಿಕ ಲಾಭಗೋಸ್ಕರ ಮಾಡ್ತಾರಂತೆ. ಅವ್ರು ಯಾವಾಗ ಅವತ್ತೊಂದು ಭಾಗವಹಿಸಕ್ಕಾಗಿಲ್ಲ, ಅವತ್ತೊಂದು ರಾಜಕೀಯ ಭಾಗವಹಿಸಿ ಅವ್ರು ವಿರೋಧ ಮಾಡಕ್ಕಾಗಿಲ್ಲ. ಎಲ್ಲ ಈ ರೀತಿ ನೇರವಾಗಿ ಯಾರು ಉಚ್ಚಾರಲ್ಲ, ನೇರವಾಗಿ ಯಾರು ಭಾಗವಹಿಸಲ್ಲ, ಎಲ್ಲ ಹಿಂದೆ ಹಾಕೋದು ಅರ್ಜಿ ಕೊಟ್ಟದ್ದು. ನೀವು ಅವತ್ತೇ ಕಲಿಸಿದ್ರೆ ಇಷ್ಟರ ತೊಂದರೆ ಕೊಟ್ಟಿದ್ದು ಅರ್ಜಿ ಕೊಟ್ಟಿದ್ದೀರಾ. 14ನೇ ಅರ್ಜಿ ಕೊಟ್ಟು 20 ತಾರೀಕು ಪ್ರಕ್ರಿಯೆ ಇದೆ. ಅದ್ರಾಗ ಒಂದು ಪುದುಸಭೆ ಕರೆದಿದ್ರು, ಒಂದು ಬಂದಿದೆ. ಜೈಪುರದವರು ಹೇಳಿದ್ರು,
ನಮ್ಮೂರು ಕೆರೆ ನಮ್ಮ ಕೆರೆ ಗೋಡೆ ಒಂದ ಬಂದ್ಮೇಲೆ ಅದು ಗೊಂದ ಅನಿಸ್ತಿಲ್ಲ, ಇದು ಗೊಂದ ಅನಿಸ್ತಾ ಇದೆಯಲ್ಲ. ನನಗೆ ಆಸೆ ಆಗ್ತದೆ ಇದು ನನಗೆ. ಅವತ್ತು ಕರೀಲಿಲ್ಲ ನೀವು ಮೀಟಿಂಗ್, 14ರಿಂದ 20 ನಾವು ಇಡೀ ಸರ್ವ ಸದಸ್ಯರು ಜೈಪುರದ ಹಲವು ದೇವಸ್ಥಾನ ಅದನ್ನ ಕಾಂಪಿಟೇಷನ್ ಮಾಡ್ಕೊಳ್ಳೋದು ಅಂತ ಅರೇಂಜ್ ಮಾಡ್ತೀವಿ. ಆದ್ರೆ ನೀವು ಹೇಳಿದ್ರಿ ಬೇಡ ಬಿಡ್ರಿ ಅಂತ ಮೌನ ಮಾಡ್ತೀವಿ. ಮಾತಾಡ್ಬೇಡಿ, ಅದು ನಾವು ಮೀಟಿಂಗ್ ಅಲ್ಲೇ ನಾವು ಚಾಲೆಂಜ್ ಮಾಡಿದ್ವಿ, ಮಾಡಲೇಬೇಕು ಬಂದು ಮಾಡಿ ಸರ್. ಆಕ್ಷೇಪಣೆ ಮಾಡ್ಬೇಕು ಸರ್, ಆಕ್ಷೇಪಣೆ ಮೀಟಿಂಗ್ ಏನಾಗಿತ್ತು? ಯಾವ ಮೀಟಿಂಗ್ ಮಾಡಿದ್ರಿ? ಯಾವ ರೆಸಲ್ಯೂಷನ್ ಆಗಿದೆ? ಮೀಟಿಂಗ್ ಮಾಡ್ತಿದ್ದೀರಾ? ಕೆರೆ ವಿಚಾರದಲ್ಲಿ ಸಂದೀಪ್ ಮಾತಾಡಿದ್ರೆ ರೆಕಾರ್ಡ್ ಮಾಡಿ ಟೆಂಡರ್ ಪ್ರಕ್ರಿಯೆ ಆಗೋವರೆಗೂ ಯಾವುದೇ ರೀತಿಯಾದಂತ ನೀರಿಗೆ ಎದುರು ಮಾಡಕ್ ಬೇಡ ಅಂದಾಗ ಇದೇ ಹೇಳ್ತವ್ರು. ಜೂನ್ವರೆಗೂ ಅವಕಾಶ ಇದೆ, ಜೂನ್ವರೆಗೂ ಅವಕಾಶ ಮಾಡ್ಕೊಡಿ. ಸುಮ್ನೆ ಜಗಳ ಎಲ್ಲರೂ ತಂದಿದಿರಲ್ಲ, ಎಲ್ಲರೂ ಕೇಳಿ ಸರಿ ಹೇಳಿ ಸತ್ಯ ಹೇಳ್ತಿದ್ದೆ. ನಾವು ನೀರು ಬಿಡ್ಸಲ್ಲ, ನಾವು ನೀರು ಬಿಡಿಯಲ್ಲ, ನಾವು ನೀರು ಬಿಡ್ಬೇಕು ಬಡಿಬೇಕು ಅಂತ ಹೇಳ್ತಾರೆ ದೊಡ್ಡವರು. ಹಂಗೆ ತಾನೇ ಬೇಡ ಅಂತ ಹೇಳೋದಾ? ಅವರು ಬೇಡ ಶಾಸಿದ್ದೀವಿ. ಯಾಕೆ ಬೇಡ ಅಂತ ಹೇಳುವ? ನಾವು ಇಷ್ಟೆಲ್ಲ ನಮ್ಮ ಊರ್ ಕೆರೆಗೆ ದೇವಸ್ಥಾನಿಗೆ ಗಲೀಜ್ ಆಗ್ತದೆ, ಎಲ್ಲ ಕಸ ಕಡೆ ಆಗ್ತದೆ ಯಾಕಂತ ಮೊದಲು ಫಸ್ಟ್ ಮೀಟಿಂಗ್ ಪ್ರಸ್ತಾಪ ಮಾಡಿರ್ತಿಲ್ಲ ನಾನೇ ಈಗ ಪ್ರಸ್ತಾಪ ಮಾಡ್ಬಿಟ್ಟು ಈಗ ಒಂದು ಅದನ್ನ ಮಾಡಿ ಅನ್ನೋ ಕಷ್ಟ ಇದೆ. ಯಾರು ಮಾಡಿ ಅಂತಾರೆ ಸರ್? ನಾನು ಬೇರೆ ಏನು ಹೇಳ್ತಾ ಇಲ್ಲ. ನೀವು ಅವತ್ತು ಯಾವ್ದು ಉತ್ತರನೇ ಕೊಡಕ್ಕಾಗಿಲ್ಲ. ನೀವು ಬರೀ ರೆಕಾರ್ಡ್ ಮಾಡ್ಕೊಂಡ್ರೆ ಉತ್ತರ ಕೊಟ್ಟಿದ್ದೀರಾ ನನ್ನ ಪ್ರಶ್ನೆಗೆ. ಎಲ್ಲಾರು ಉತ್ತರ ಕೊಟ್ಟಿದ್ದೀರಾ? ಮಾಡಲ್ಲ, ಅದನ್ನ ಮಾಡ್ತೀವಿ ಅಂತ ತಕರಾರು 14ನೇ ತಾರೀಕು 20ನೇ ತಾರೀಕು ಹರಾಜು ಪ್ರಕ್ರಿಯೆ ಇದ್ದು ಅವತ್ತು ನೀವು ಯಾಕೆ ಮಾಡಲಿಲ್ಲ? ಅವತ್ತು ಮೀಟಿಂಗ್ ಕರೆದಿಲ್ಲ. ಹರಾಜು ಪ್ರಕ್ರಿಯೆ ಆಗಿ ಎಲ್ಲರಿಗೂ ಡಾಕ್ಯುಮೆಂಟ್ ಮಾಡ್ಕೊಟ್ಬಿಟ್ಟು ಒಂದು ಪಾತ್ರ ಉಳಿಸ್ಬೇಕಾದ್ರೆ ಹೆಂಗಾಯ್ತು? ಮೂರು ಗಲೀಜ್ ಐತೆ ಬೇಡ ಪ್ರಸ್ತಾಪ ಮಾಡಿದ್ರೆ ಮಾಡಿ ಅದು ಉತ್ತರ ಕೊಡಿ. ಉತ್ತರ ಕೊಟ್ಟಿದ್ದೀರಾ ನೀವು? ಈಗ 14ನೇ ತಾರೀಕು ಅರ್ಜಿಕೊಂಡ್ರೆ ಸ್ವಾಮಿ, 14ನೇ ತಾರೀಕು ಅರ್ಜಿಕೊಂಡ್ರೆ 20ನೇ ತಾರೀಕು ಹರಾಜು ಪ್ರಕ್ರಿಯೆ ಇದ್ದು ನೀವು ಯಾಕೆ ಮೀಟಿಂಗ್ ಕರೆದಿಲ್ಲ? ಮೀಟಿಂಗ್ ಯಾಕಂದ್ರೆ ಅವತ್ತೇ ಕರೀಲಿ, ಇವತ್ತೇ ಕರೀಲಿ. ಹರಾಜು ಪ್ರಕ್ರಿಯೆ ಆಗಿದೆ, ದುಡ್ಡು ಕಳ್ಸ್ಕೊಂಡಿದ್ರಿ. ಯಾಕೆ ಅವಾಗೇ ಕರೀಲಿಲ್ಲ? ಕರಿಬೇಕಾಗಿತ್ತು ಇವಾಗ. ನೀವು ಅವಾಗ ಕರೀಲಿ, ಇವಾಗ ಮಾತಾಡಿದ್ರೆ ವಿರೋಧ ಮಾಡಿದ್ರೆ ಅವತ್ತು ವಿರೋಧ ಮಾಡಬೇಕು. ಹೊಡಿತಾ ಇವತ್ತು ನೀವು ಹರಾಜು ಪ್ರಕ್ರಿಯೆ ಏನ್ ಮಾಡಿದ್ವಿ? ದುಡ್ಡು ಕಳ್ಸ್ಕೊಂಡಿದ್ರಿ, 6,820 ದುಡ್ಡು ಕಳ್ಸ್ಕೊಂಡಿದ್ರಿ. ನೀವು ಅದನ್ನ ಏನಿದೆ ಅದನ್ನ ನೀವು ಡಾಕ್ಯುಮೆಂಟ್ ಮಾಡ್ಕೊಡ್ಬೇಕು. ನಾವು ಗ್ರಾಮದಲ್ಲಿ ತೀರ್ಮಾನ ಮಾಡಿದೀವಿ, ಅದನ್ನ ಏನ್ ಮಾಡ್ಬೇಕು ಅದು ಆಯ್ತಾ? ಬದನೆಕಾಯಿ ಇದ್ದವರೇ ಅವ್ರು ಬದನೆಕಾಯಿ ಮಾಡ್ತಾರೆ, ಸೋರೆಕಾಯಿ ಮಾಡ್ತಾರೆ, ನಮ್ಮಲ್ಲಿ ಬೇಕಾಗಿಲ್ಲ. ನೋಡಿ ಸರ್, ಅವ್ರು ಭಾಗವಹಿಸ್ಬೇಕಾಗಿ ಹರಾಜು ಪ್ರಕ್ರಿಯೆಯಿಂದ ಭಾಗವಹಿಸ್ಬೇಕಾಗಿತ್ತು. ಈ ವರ್ಷ ಎಲ್ಲ ಹೊರಟವ್ರೆ, ಊರೆಲ್ಲ ಹೊರಟವ್ರೆ, ಬರ್ಬೇಕಾಗಿತ್ತು ಹರಾಜಿಗೆ ಬರ್ಬೇಕಾಗಿತ್ತು. ಹರಾಜಿನ ನೀವೇನಿದ್ರೆ ಫಸ್ಟ್ ಮೀಟಿಂಗ್ ಅಲ್ಲಿ ನಮ್ಮೂರ ಯಾವ್ದೇ ಕಾರಣ ಮಾಡಕ್ ಹೋದ್ರೆ ಬಿಟ್ ಮಾಡಿ ಅಂತ ಹೇಳ್ತಿದ್ರು. ಹರಾಜಿನ ನೀವೇನಿದ್ರೆ ಭಾಗವಹಿಸ್ಬೇಕಾಗಿತ್ತು. ನೀವೆಲ್ಲ ಕೂತ್ಕೊಂಡು ಏನ್ ಮಾಡ್ಕೊಂಡ್ರೆ ಮೀಟಿಂಗ್ ಅಲ್ಲ ಸರ್, ನೀವು ಹರಾಜು ಪ್ರಕ್ರಿಯೆ ಮುಗಿದ
ಹರಾಜು ಪ್ರಕ್ರಿಯೆ ಮುಗಿದೋಗಿದೆ. ಏನ್ ಮಾಡ್ತೀರಾ ಮುಗಿದೋಗಿದೆ. ಬೇಜಾರು ತಪ್ಪು ನೀವು ಮಾಡಿದ್ರಿ ಸರ್. ಬೇರೆಯವರು ಯಾವ ವಸ್ತುಗಳು ತಂದಿರಲಿಲ್ಲ. ನಮ್ಮ ಕೆರೆ ಅರೇಂಜ್ ಮಾಡ್ಬಿಟ್ಟು ಗಿಡ ಮಾಡ್ತೀವಿ. ಮಾವನಹಳ್ಳಿ ಬಂತಲ್ವಾ, ಅವ್ರು ಬಂದಾಗ ಫಸ್ಟ್ ಆಫ್ ಆಲ್ ನೀವು ಅವ್ರಿಗೆ ಬಿಡ್ ಅಮೌಂಟ್ ಕಳ್ಸ್ಕೊಂಡಿದ್ರೆ ದೊಡ್ಡ ಮೊದಲನೇ ತಪ್ಪು ನೀವು. ಇಲ್ಲ ನಾನು ಅರ್ಜಿಗಳಿಗೆ ಬಂದರೆ ಎಷ್ಟು ನೀವು ಚರ್ಚೆ ಮಾಡಿ ಕಳಿಸ್ಬೇಕು ಅಂತ ತಿರಸ್ಕಾರ ಮಾಡಿದ್ರೆ ಇವತ್ತಿಗೆ ಒಂದಕ್ಕೆ ಕಾರಣ ಆಯ್ತಿದ್ರಿ. ನೀವು ಗ್ರಾಮಗಳಲ್ಲಿ ಗೊಂದಲ ಆಗಿದೆ. ನೀವು ಅದನ್ನ ತಿರಸ್ಕಾರ ಮಾಡಿದ್ರೆ ಮಾಡಿದ್ರೆ ಬರ್ಬೇಕಾಯ್ತಲ್ವಾ? ಯಾವ ಫ್ರೀ ಆಗೋರು ಯಾವಾಗ ಏನ್ ಕೆಲಸ ಇಲ್ಲ ಅಂತ ಈಗ ಹೇಳಿದ್ರಲ್ಲ, ಇದು ಪ್ರಾರಂಭದಲ್ಲೇ ಪ್ರಸ್ತಾಪ ಬಂತು ಸರ್. ಕಳಿಸ್ಕೊಂಡ್ರು ನಾವು ಹೇಳಿದ್ವಿ ಈ ವಿಷಯನ ಮುಂದಿನ ಸಭೆಯಲ್ಲಿ ಇಟ್ಕೊಂಡು ಆ ಕಾರ್ಯನ ಮುಂದಕ್ಕೆ ಇಟ್ಕೊಳ್ಳುವ ಬೇಡ ಅಂತ ಹೇಳಿ ತೀರ್ಮಾನ ಆಯ್ತು. ಬೇರೆಲ್ಲ ಸ್ಟಾರ್ಟ್ ಮಾಡಿ ಅಂತ ನೀವೇ ಸ್ಟಾರ್ಟ್ ಮಾಡಿಸ್ತೀನಿ. ಸ್ಟಾರ್ಟ್ ಇಲ್ಲ ಸ್ಟಾರ್ಟ್ ಆಗಿಲ್ಲ ಸರ್, ಸ್ಟಾರ್ಟ್ ಆಗಿಲ್ಲ. ನೀವು ಅದನ್ನ ಪರ್ಟಿಕ್ಯುಲರ್ ಗೆರೆಗಳಿದ್ದಾರೆ, ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಹೇಳಲಾಗ ಎಲ್ಲ ಕೆರೆಗಳು ಮೀಟ್ ಮಾಡ್ತೀವಿ ಮಾಡಿದ್ರೆ ಎಲ್ಲಾ ಕೆರೆಗಳು ಮೀಟ್ ಮಾಡಿದ್ರೆ ಈಗ ಲೀಗಲ್ ಆಗಿ ನೀವು ಟೆಂಡರ್ ಪ್ರೊಸೀಜರ್ ಅಲ್ಲಿ ಏನಾದ್ರು ಗೊಂದಲ ಆಯ್ತು ಅಂತಂದ್ರೆ ಏನ್ ಕಂಡೀಷನ್ ಇದೆ ಅದನ್ನ ಅಪ್ಲಿಕೇಬಲ್ ಮಾಡಿ ಎಂಡಾರ್ಸ್ಮೆಂಟ್ ಕೊಡಿ ಅಷ್ಟೇ. ನಾವು ನಿಮ್ಗೆ ತೊಂದರೆ ಇದೆ, ನಿಮ್ಗೆ ಪ್ರಾಬ್ಲಮ್ ಇದೆ ಅಂತಂದ್ರೆ ನೀವು ದುಡ್ಡು ಕಳಿಸ್ಕೊಳ್ಳಿ. ಯಾಕೋ ನಿಮ್ಗೆ 20 ರೂಪಾಯಿ ಹೆಂಗ್ ದುಡ್ಡು ಕಳಿಸ್ಕೊಂಡ್ರಿ? ನಿಮ್ಗೆ ತೊಂದರೆ ಇದೆ ಸ್ವಾಮಿ, ನಿಮ್ಗೆ ತೊಂದರೆ ಇದೆ ಅಂದ್ರೆ ನೀವೇನ್ ಕಳಿಸ್ಕೊಂಡ್ರಿ? ಈಗ ಒಂದು ನಿಮಿಷ ನೋಡಿ, ಒಂದು 2 ನಿಮಿಷ ಒಂದು ಹೇಳ್ಬೇಕು. ನಾನು ಕರೆದು ಏನು ಕೇಳಿಲ್ಲ ಅಂತ ಹೇಳ್ಬಿಡಿ ಹೇಳ್ತೀವಿ. ನಾನು ಅವಾಗಿಂದ ಅದೇ ಸರ್ ಈಗ ಹೇಳ್ತಿರೋದು. ಹೇಳ್ಬಿಡಿ ಈಗ ಇವಾಗ ಕೆರೆಯಿಂದ ಬಂದಿದ್ರೆ ಇವಾಗ ಗ್ರಾಮ ಕೈಯಿಂದ ಏನು ಬರ್ತಾ ಇಲ್ಲ ಅಲ್ವಾ, ಪಂಚಾಯತಿ ವ್ಯಾಪ್ತಿಯಿಂದನೇ ಬರ್ತಾ ಇರೋದು. ಹಂಗಂದ್ಮೇಲೆ ಎಲ್ಲಾರು ಬಂದಿರಲಿಲ್ಲ, ಎಲ್ಲರೂ ಅಭಿಪ್ರಾಯ ಕೇಳಿ ಅಂತ ನಾನು ಮೊದಲು ಹೇಳಿದ್ದು. ಈಗ ಅವಾಗ ಮಾಡಿರೋದು ನನಗೆ ಅವತ್ತು ನಾನು ಬರೋಕ್ಕಾಗಿರ್ಲಿಲ್ಲ, ನನ್ಗೆ ಗೊತ್ತಾದ ವಿಷಯ. ಆಮೇಲೆ ಮಾತಾಡಿದ್ರೆ ಕೆಲವರು ನಮ್ಮನ್ನು ಕೇಳಿದ್ರು, ಬಿಟ್ಟು ಸಾರಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದಷ್ಟು ಎದ್ದೋಟೋದು. ಆಮೇಲೆ ಹೆಂಗೆ ಇದು ಮಾಡಿದ್ರು ಅಂತ ನಾವು ಹೋಗಿರ್ಲಿಲ್ಲ, ಗೊತ್ತಿಲ್ಲ ಅಂತ ನಾವು ಆಮೇಲೆ ವಿಚಾರಿಸಿದ್ದು ನಿಮ್ಮನ್ನ ಏನಾಯ್ತು ಏನು ಅನ್ನೋದ್ರ. ನಮ್ದು ಬಂದು ಕೇಳಿದ್ರೆ ರಾಯಪುರದವ್ರು ಬಂದು ಕೇಳಿದ್ರೆ ಯಾಕೆ ಮಾಡಿಲ್ಲ? ಎಲ್ಲ ಕೆರೆಗಳು ಕ್ಯಾನ್ಸಲ್ ಮಾಡಿ, ಪಂಚಾಯತಿ ಎಲ್ಲ ಕೆರೆಗಳು ಕ್ಯಾನ್ಸಲ್ ಮಾಡಿ, ಎಲ್ಲ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರೀರಿ. ಎಲ್ಲ ಕೆರೆಗಳು ಕ್ಯಾನ್ಸಲ್ ಮಾಡಿ ಹೊಸ ಕರೀರಿ. ಇನ್ಕ್ಲೂಡಿಂಗ್ ಮಾವನಹಳ್ಳಿ ಕೆಲಸ ಮಾಡಿ ಸರ್. ಎಲ್ಲ ಕ್ಯಾನ್ಸಲ್ ಮಾಡಿ, ಎಲ್ಲ ಕೆರೆಗಳು ಇವತ್ತು ಕ್ಯಾನ್ಸಲ್ ಮಾಡಿ ಸರ್ವಾನುಮತದಿಂದ ತೀರ್ಮಾನ ಆಗಿದೆ. ಒಬ್ರು ವಿರೋಧ ಮಾಡಿಲ್ಲ ತೀರ್ಮಾನ ಮಾಡಿ ಕ್ಯಾನ್ಸಲ್ ಮಾಡಿ. ಇನ್ಕ್ಲೂಡಿಂಗ್ ಮಾವನಹಳ್ಳಿ ಕರಿಬೇಕು. ಎಲ್ಲ ಕ್ಯಾನ್ಸಲ್ ಮಾಡಿ. ಎಲ್ಲರೂ ಡಾಕ್ಯುಮೆಂಟ್ ಮಾಡ್ಕೊಡ್ತಿದ್ರೆ ಏನ್ ಮಾಡ್ಬೇಕು? ಎಲ್ಲರೂ ಅಗ್ರಿಮೆಂಟ್ ಮಾಡ್ಕೊಡ್ತಿದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಾವು ಪ್ರತಿಯೊಂದು ಕೆರೆಗೆ ಹೋಗಿ ಕಾಲ್ ಹಾಕ್ಬೇಕಾ? ಪ್ರತಿಯೊಂದು ಕೆರೆಗೆ ಹೋಗಿ ನಿಂತ್ಕೋಬೇಕಾ ನಾವೀಗ? ನೀವೆಲ್ಲ ಡಾಕ್ಯುಮೆಂಟ್ ಮಾಡ್ಕೊಟ್ಬಿಟ್ಟಿದ್ರಿ. ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ, ರಸೀದಿ ಹಾಕೊಂಡು ಬಿಟ್ರಿ. ಕಂಡೀಷನ್ಸ್ ಇದೆ, 3 ಮತ್ತೆ 17 ಕಂಡೀಷನ್ಸ್ ಓದಿ ಹೇಳ್ಬಿಡಿ ನೀವೇ. ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಸಭೆಗೆ ಅದನ್ನ ರದ್ದು ಮಾಡಲಿ. ಇಮಿಡಿಯೇಟ್ ರದ್ದು ಮಾಡಕ್ಕೆ ತೀರ್ಮಾನ ತಗೊಂಡು ಪುನಃ ಎಲ್ಲರೂ ರೀಟೆಂಡರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕಂಡೀಷನ್ ಸಬ್ಜೆಕ್ಟ್ ಹಾಕೊಂಡು ನೋಟಿಸ್ ಮಾಡಿ ರೀಟೆಂಡರ್ ಮಾಡಿ ತೊಂದರೆ ರೀಟೆಂಡರ್ ಮಾಡಿ ಸರ್. ಅಷ್ಟೇ ಮಾಡಲಿ, ಅದು ಮಾಡಿರ್ತಾರೆ ಯಾರು ಓದಿ ಸರ್, ಕಂಡೀಷನ್ ಓದಿ ಸರ್. ಕಂಡೀಷನ್ ಓದಿ. ಕಂಡೀಷನ್ ಇದ್ದು ಓದಿ. ಕಂಡೀಷನ್ ಏನಿದೆ ಓದಿ ಸರ್. ಕೆರೆಗಳ ಬಸ್ಸಿಂದ ಮುಂದೆ ಪೂರ್ತಿ ಹೋಗ್ಬಿಟ್ಟು 20 ಕಂಡೀಷನ್ ನಂಬರ್ 6 ಜಾಸ್ತಿ ಕೊಡ್ತೀವಿ. ನಿಮ್ಗೆ ನಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ 2 ಮಾತ್ರ ಹೇಳ್ತೀನಿ. ನಿಮಗೆ ಗ್ರಾಮ ಪಂಚಾಯತಿ ಏನು ಪವರ್ ಇದೆ ಅಂತ ಇಬ್ಬಡಿ ಓದೇ ಬಿಡ್ತೀನಿ. ಅದಕ್ಕೆ 5 ನಿಮಿಷದಾಗೆ ಕೆರೆಗಳ ಹೆಸರಿನ ಮುಂದೆ ನಮೂದಿಸಿರುವ ಮುಂಗಡ ಠೇವಣಿ ಹಣವನ್ನು ಪಂಚಾಯತಿ ಅಧಿಕಾರಿಗಳ ಜೈಪುರ ಗ್ರಾಮ ಪಂಚಾಯತಿ ಹೆಸರಿನಲ್ಲಿ ಡಿಡಿ ಅಥವಾ ನಗದು ಕೊಡೋದ್ರ ಮೂಲಕ ಪಾವತಿಸುವುದು. ಯಶಸ್ವಿ ಬಿಡ್ ಮೊಬಲಗೂ 24% ಸೇರಿ ಪೂರ್ಣ ಪಾವತಿಸತಕ್ಕದ್ದು. ನವೀಕರಣವಾಗುವಾಗ
ಹಿಂದಿನ ವರ್ಷದ ಮೊಬೈಲಿನ ಮೇಲೆ ಶೇಕಡ 5% ಹೆಚ್ಚಿನ ಹಣವನ್ನು ಪಾವತಿಸತಕ್ಕದ್ದು. ಹರಾಜು ಮುಗಿದ ಕೂಡಲೇ ಯಶಸ್ವಿ ಬಿಡ್ದಾರರು ಸ್ಥಳದಲ್ಲಿಯೇ ಪೂರ್ಣವಾಗಿ ಹಣವನ್ನು ಪಾವತಿಸುವುದು. ತಪ್ಪಿದ್ದಲ್ಲಿ ಮುಟ್ಟುಗೋಲು ಹಾಕಿಕೊಂಡು ಮರು ವಿಲೇವಾರಿ ಮಾಡಲು ಕ್ರಮ ವಹಿಸತಕ್ಕದ್ದು. ಹರಾಜನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ನಡೆಸಲಾಗುವುದು. ಕೆರೆಯ ಹರಾಜು ಪ್ರಾರಂಭವಾಗುವ ಮುನ್ನ ನಿಗದಿಪಡಿಸಿರುವ ಮುಂಗಡ ಠೇವಣಿ ಡಿಡಿ ನಗದನ್ನು